ಬಿಜೆಪಿಯ ಭಾವಚಿತ್ರವನ್ನು ಹಾಕ್ಕೊಂಡು ಅಥವಾ ಬಿಜೆಪಿಯ ಚಿಹ್ನೆಯನ್ನು ಹಾಕ್ಕೊಂಡು ರೇಷನ್ ಕೊಡ್ತಕ್ಕಂಥ ದುರ್ದೈವ ಇನ್ನೂ ಬಿಜೆಪಿಗೆ ಬಂದಿಲ್ಲ. ಏನು ಮಾಡಿ ನಾವು ಬಾವುಟ ಹಾಕೊಂಡು ಕೊಟ್ರೂ ಬಿಜೆಪಿನೇ, ಬಾವುಟ ಹಾಕೊಂಡಿದ್ರು ಬಿಜೆಪಿನೇ. ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ನಾವು ಯಾಕೆ ಹಾಕ್ಬಾರ್ದು? ನಾವು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮನ ಯಾಕೆ ಹಾಕ್ಬಾರ್ದು? ನಾವು ಮಾಡ್ತಾ ಇದ್ದೀವಿ ಅಂತ ತಪ್ಪೇನಿದೆ ಅದರಲ್ಲಿ? ಕಾಂಗ್ರೆಸ್ ಮಿತ್ರರಿಗೆ ಬೇರೆ ಮಾಡೋದಕ್ಕೇನು ಕೆಲಸ ಇಲ್ಲದೆ ಇರೋದ್ರಿಂದ ಯಾವುದ್ರಲ್ಲೋ ಒಂದು ಹುಡುಕ್ಬೇಕು, ಅದಕ್ಕೆ ಹುಡುಕ್ತಾ ಇದ್ದಾರೆ. ನಮ್ಮ ಪಾರ್ಟಿ ಹೆಸರಾಕಿ ನಾವು ಯಾವುದು ಕೊಡಕ್ಕೆ ಹೋಗಿಲ್ಲ. ಮೊನ್ನೆ ಸಿದ್ದರಾಮಯ್ಯ 7 kg ಕೊಟ್ಟಿದ್ದೆ, ನಾವು ಕೊಟ್ಟಿದ್ದೀವಿ ಈಗ ಹೇಳ್ಕೊಂಡು ಬರ್ತಾ ಇದ್ದಾರೆ. 85 ಕೋಟಿ ಜನಗಳು ಕೊಡ್ತಾ ಇದ್ದಾರೆ. ನಾವು ಕರ್ನಾಟಕದ 6.5 ಕೋಟಿ ಜನಗಳು ಕೊಟ್ಟಿದ್ದಕ್ಕೆ ನಾವು ಕೊಟ್ಟಿದ್ದು ಹೇಳ್ತಾರೆ. ಆದರೆ ಮಾನ್ಯ ಪ್ರಧಾನಮಂತ್ರಿಗಳು 85 ಕೋಟಿ ಇಡೀ ದೇಶಕ್ಕೆ ಅನ್ನ ಕೊಡ್ತಾ ಇದ್ದಾರೆ. ಅದನ್ನು ನಾವು ಬಿಂಬಿಸೋದಲ್ಲಿ ಏನು ತಪ್ಪಿದೆ? ಭಾರತೀಯ ಜನತಾ ಪಕ್ಷ ಅಂತ ಹೇಳಿ ಅಲ್ಲಿ ಆಹಾರದ ಕಿಟ್ಟನ್ನು ಹಾಕ್ಕೊಂಡು ಯಾರಿಗೂ ಆಹಾರದ ಕಿಟ್ಟನ್ನು ಹಂಚಲಿಲ್ಲ. ಸಾರ್ವಜನಿಕರಿಗೆ ಮಂಕ ನೆರೆಸ್ತಕ್ಕಂಥದ್ದು, ಮಂಕು ಬೂದಿಯನ್ನು ನೆರೆಸ್ತಕ್ಕಂಥದ್ದು, ಅಥವಾ ಸಾರ್ವಜನಿಕರಿಗೆ ವಂಚನೆ ಮಾಡ್ತಕ್ಕಂಥದ್ದು, ಅಥವಾ ಅಲ್ಲಿರ್ತಕ್ಕಂಥ ಅಕ್ಕಿಯನ್ನು ಬಿಜೆಪಿಯ ಚಿಹ್ನೆ ಹಾಕ್ಕೊಂಡು ಸಾರ್ವಜನಿಕರಿಗೆ ವಿತರಣೆ ಮಾಡ್ತಕ್ಕಂಥ ಯಾವುದೇ ದುರುದ್ದೇಶ ಇಲ್ಲ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿಯ ಕಂದಾಯ ಇಲಾಖೆ ಕಚೇರಿ ಮುಂಭಾಗದಲ್ಲಿರುವ ವ್ಯವಸಾಯ ಸೇವಾ ಸಹಕಾರ ಸಂಘದ ಆವರಣದಲ್ಲಿ ಬಿಜೆಪಿ ಮುಖಂಡರು ಬಿಜೆಪಿ ಚಿಹ್ನೆ ಇರುವ ಬ್ಯಾನರ್ ಅನ್ನು ಕಟ್ಟಿ ಸಾರ್ವಜನಿಕರಿಗೆ ಆಹಾರ ಧಾನ್ಯವನ್ನು ವಿತರಿಸಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡರು ನಮ್ಮ ಪಕ್ಷದ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುತ್ತಿರುವುದು ಸರಿಯಲ್ಲ. ಬಿಜೆಪಿಯ ಒಬಿಸಿ ಮೋರ್ಚಾದ ವತಿಯಿಂದ ಕೊರೋನಾ ವಾರಿಯರ್ಸ್ಗೆ ಅಭಿನಂದನೆ ಸಲ್ಲಿಸಿದ್ದೇವೆ ಹೊರತು ನಾವು ಅಲ್ಲಿ ಬಿಜೆಪಿ ಚಿಹ್ನೆ ಹಾಕಿ ಸಾರ್ವಜನಿಕರಿಗೆ ರೇಷನ್ ಹಂಚಿಕೆ ಮಾಡಿಲ್ಲ ಎಂದು ಬಿಜೆಪಿ ಮುಖಂಡರು ಜಿಗಣಿಯಲ್ಲಿ ಆಯೋಜಿಸಿದ್ದ ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದರು. ಇನ್ನು ಪತ್ರಿಕಾ ಹೇಳಿಕೆಯಲ್ಲಿ ಜಿಗಣಿ ಪುನೀತ್, ರಾಮಚಂದ್ರಪ್ಪ, ಟಿ ರಾಜಣ್ಣ, ಮರಿಯಪ್ಪ, ನಾಗೇಶ್, ಶಿವರಾಜ್, ಪ್ರವೀಣ್, ದೀಪುರೆಡ್ಡಿ, ಗಿರೀಶ್, ಸುರೇಶ್, ಅಶ್ವಥ್, ಜೆಸಿ ಕೃಷ್ಣಪ್ಪ, ಗಣೇಶ್, ವೆಂಕಟೇಶ್ ಮತ್ತಿತರರು ಹಾಜರಿದ್ದರು. ಮಾಧ್ಯಮದ ಸ್ನೇಹಿತರಿಗೆ ಜಿಗಣಿ ಬಿಜೆಪಿ ಘಟಕದ ಪರವಾಗಿ ಸ್ವಾಗತ. ಸ್ನೇಹಿತರೆ, 26 ಇದೇ ತಿಂಗಳು ಏಪ್ರಿಲ್ನ ಮಂಗಳವಾರ ನಡೆದಂಥ ಒಂದು ಕಾರ್ಯಕ್ರಮದ ಬಗ್ಗೆ ಹಲವಾರು ಟೀಕೆಗಳು, ವಿಮರ್ಶೆಗಳು ಬಂದಂಥ ಸಂದರ್ಭದಲ್ಲಿ ಜಿಗಣಿ ಬಿಜೆಪಿ ಘಟಕದ ವತಿಯಿಂದ ಒಂದು ಸ್ಪಷ್ಟೀಕರಣವನ್ನು ಕೊಡಬೇಕು ಅಂತೇಳಿ ಈ ಒಂದು ಮಾಧ್ಯಮ ಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಪ್ರಧಾನಮಂತ್ರಿಗಳ ಗರೀಬ್ ಕಲ್ಯಾಣ ಅನ್ನ ಯೋಜನೆಯ ಮುಖಾಂತರ ಕೋವಿಡ್ನ ಸಂದರ್ಭದಲ್ಲಿ ಏನು 85 ಕೋಟಿಗೂ ಹೆಚ್ಚು ಜನ ಫಲಾನುಭವಿಗಳಿಗೆ ನರೇಂದ್ರ ಮೋದಿರವರ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಲ್ಲಿ ಏನು ಯಶಸ್ಸನ್ನು ಕಂಡಿತ್ತು, ಅದರ ಮುಂದುವರೆದ ಭಾಗವಾಗಿ ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಮುಖಾಂತರ ಕೋವಿಡ್ನ ತುರ್ತು ಸಂದರ್ಭದಲ್ಲಿ ಅವರ ಪ್ರಾಣದ ಹಂಗನ್ನು ತೊರೆದು ಸಾರ್ವಜನಿಕರಿಗೆ ರೇಷನ್ ವಿತರಣೆ ಮಾಡಿದಂಥ ಕೋವಿಡ್ ವಾರಿಯರ್ ಆಗಿ ಗುರುತಿಸಿಕೊಂಡಂತಹ ವ್ಯವಸಾಯ ಸೇವಾ ಸಹಕಾರ ಸಂಘದ ಸಿಬ್ಬಂದಿಗಳಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಆಯೋಜನೆ ಮಾಡಬೇಕಂತೇಳಿ ರಾಜ್ಯ ಒಬಿಸಿ ಘಟಕ ನಿರ್ದೇಶನವನ್ನು ಕೊಟ್ಟಿತ್ತು. ಆ ನಿರ್ದೇಶನದ ಅನ್ವಯ ಜಿಗಣಿಯ ಒಬಿಸಿ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗೇಶ್ವರ ನಾಯಕತ್ವದಲ್ಲಿ ಜಿಗಣಿಯ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು. ಕಾರ್ಯಕ್ರಮ ಏನಪ್ಪ ಅಂತಂದರೆ, ಗರೀಬ್ ಕಲ್ಯಾಣ ಅನ್ನ ಯೋಜನೆ ಮುಖಾಂತರ ಏನಿವತ್ತು ಅಕ್ಕಿಯನ್ನು ವಿತರಣೆ ಮಾಡಿದ್ದಾರೆ ತುರ್ತು ಸಂದರ್ಭದಲ್ಲಿ, ಜಿಗಣಿಯ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲೂ ಸಹ 2 ರಿಂದ 3 ಜನ ವ್ಯಕ್ತಿಗಳು ಕೋವಿಡ್ ಸಂದರ್ಭದಲ್ಲಿ ಸಾವನ್ನಪ್ಪಿದ್ರು. ಸಾವನ್ನು ಅಪ್ಪಿದಂಥ ಸಂದರ್ಭದಲ್ಲಿ ಅವರ ಕುಟುಂಬದಲ್ಲಿ ಮತ್ತು ಇನ್ನು ಉಳಿದ ಸಿಬ್ಬಂದಿಗಳಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕಂತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಇದು ಪ್ರಧಾನಮಂತ್ರಿಗಳ ಗರೀಬ್ ಕಲ್ಯಾಣ ಯೋಜನೆಯ ಒಂದು ಚಿತ್ರ. ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಪ್ರಧಾನಿ ನರೇಂದ್ರ ಮೋದಿರವರ ಭಾವಚಿತ್ರವನ್ನು ಒಳಗೊಂಡಂತೆ ಇದು ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥ ಕಾರ್ಯಕ್ರಮದ ಒಂದು ಭಾವಚಿತ್ರ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಭಾರತೀಯ ಜನತಾ ಪಾರ್ಟಿ ಒಬಿಸಿ ಘಟಕ ಜಿಗಣಿ ವತಿಯಿಂದ ಬೆಂಗಳೂರು ದಕ್ಷಿಣ ಗ್ರಾಮಾಂತರ ಮಂಡಲದ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಒಂದು ಬ್ಯಾನರ್ನಲ್ಲಿ ಸ್ಪಷ್ಟವಾಗಿ ಮುದ್ರಣವನ್ನು ಮಾಡಿದ್ದೀವಿ. ಈ ದೇಶದ 85 ಕೋಟಿ ಜನ ಬಡ ಜನರಿಗೆ ಕಳೆದ 2 ವರ್ಷಗಳಿಂದ ಕೋವಿಡ್ ಸಮಯದಲ್ಲಿ ಉಚಿತ ರೇಷನ್ ನೀಡಿದ ಶ್ರೀ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಭಾಳ ಸ್ಪಷ್ಟವಾಗಿ ಇದರಲ್ಲಿ ನಮೂದಾಗಿದೆ. ಇದರಲ್ಲಿ ಯಾವುದೇ ರೀತಿಯ ದುರುದ್ದೇಶ ಇಲ್ಲ. ಬಿಜೆಪಿಯ ಭಾವಚಿತ್ರವನ್ನು ಹಾಕ್ಕೊಂಡು ಅಥವಾ ಬಿಜೆಪಿಯ ಚಿಹ್ನೆಯನ್ನು ಹಾಕ್ಕೊಂಡು ರೇಷನ್ ಕೊಡ್ತಕ್ಕಂಥ ದುರ್ದೈವ ಇನ್ನೂ ಬಿಜೆಪಿಗೆ ಬಂದಿಲ್ಲ. ಪ್ರಧಾನಮಂತ್ರಿಗಳ ಕಾರ್ಯಕ್ರಮದ ಈ ಒಂದು ಭಾವಚಿತ್ರ, ತದನಂತರದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಒಬಿಸಿ ಘಟಕ ಬೆಂಗಳೂರು ದಕ್ಷಿಣ ಮಂಡಲದ ಇದು ಒಂದು ಬ್ಯಾನರ್. ಇದರ ನೇತೃತ್ವದಲ್ಲಿ ಇದರ ಅಡಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿದಂಥದ್ದು.
ಅಲ್ಲಿ ಯಾವುದೇ ರೀತಿಯ ದುರುದ್ದೇಶ ನಮ್ಮದು ಆಗಿರಲಿಲ್ಲ. ಭಾರತೀಯ ಜನತಾ ಪಕ್ಷದ ಚಿಹ್ನೆಯನ್ನು ಬಳಸ್ಕೊಂಡು ರೇಷನ್ ಕೊಡ್ತಕ್ಕಂಥ ದುರುದ್ದೇಶ ಆಗಿರಲಿಲ್ಲ. ಸಾರ್ವಜನಿಕರು ಇದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಅದ ನಂತರದಲ್ಲಿ ಸೊಸೈಟಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಮ್ಯಾನೇಜರ್ ಆಗಿರ್ತಕ್ಕಂಥ ನಾಗರಾಜ್ ಅವರಿಗೆ ಸನ್ಮಾನ ಮಾಡಿರ್ತಕ್ಕಂಥ ಭಾವಚಿತ್ರ, ಕಾರ್ಯಕ್ರಮದ ಬ್ಯಾನರನ್ನು ಸೊಸೈಟಿಯಲ್ಲಿ ಹಾಕಿರ್ತಕ್ಕಂಥ ಭಾವಚಿತ್ರ, ಅಲ್ಲಿ BJPಯ ಮುಖಂಡರುಗಳಿರ್ತಕ್ಕಂಥ ಭಾವಚಿತ್ರ. ಇದಾದ ನಂತರದಲ್ಲಿ ಏನು ಹಿಂದೆಗಡೆ ಸೊಸೈಟಿ ಗೋಡನ್ ಇದೆ, ಗೋಡನ್ನಲ್ಲಿ ಅಕ್ಕಿ ವಿತರಣೆ ಮಾಡ್ತಕ್ಕಂಥ ಜಾಗದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿರೋದ್ರಿಂದ ಯಾವುದೇ ರೀತಿಯ ಗೋಡೆ ಇಲ್ಲದಿರೋ ಕಾರಣ ಅಕ್ಕಿ ಮೂಟೆಗಳಿಗೆ ಭಾವಚಿತ್ರ ಬ್ಯಾನರನ್ನು ಅಳವಡಿಸಿ ಕಾರ್ಯಕ್ರಮವನ್ನು ಅಲ್ಲಿ ಮಾಡಿ ಅವರಿಗೆ ಸನ್ಮಾನವನ್ನು ಮಾಡಿ ನಿರ್ಗಮಿಸಿರ್ತಕ್ಕಂಥ ಕಾರ್ಯಕ್ರಮ ಇದು. ಇದರಲ್ಲಿ ಯಾವುದೇ ರೀತಿಯ ದುರುದ್ದೇಶವನ್ನು ಇಟ್ಕೊಂಡು ಸಾರ್ವಜನಿಕರಿಗೆ BJPಯ ಚಿಹ್ನೆಯನ್ನು ಹಾಕ್ಕೊಂಡು ಅಥವಾ ನರೇಂದ್ರ ಮೋದಿಯವರ ಭಾವಚಿತ್ರವನ್ನು ಹಾಕ್ಕೊಂಡು ಜಿಗಣಿಯಲ್ಲಿ ರೇಷನ್ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಯಾವುದೇ BJPಯ ಕಾರ್ಯಕರ್ತರು ಹೋಗಿರಲಿಲ್ಲ. ಪ್ರಧಾನಮಂತ್ರಿಗಳ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಕಾರ್ಯಕ್ರಮದಲ್ಲಿ ಯಶಸ್ಸನ್ನು ಕಂಡಿರೋದಕ್ಕೆ ಕೋವಿಡ್ ವಾರಿಯರ್ ಆಗಿ ಕೆಲಸ ಮಾಡಿದಂಥವ್ರಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮವನ್ನು OBC ಘಟಕದ ಬ್ಯಾನರ್ ಅಡಿಯಲ್ಲಿ ಮಾಡಿದಂಥ ಕಾರ್ಯಕ್ರಮ ಬಿಟ್ಟರೆ ಇದರಲ್ಲಿ ಯಾವುದೇ ರೀತಿಯ ಸಾರ್ವಜನಿಕರಿಗೆ ಮಂಕ ನೇರಿಸ್ತಕ್ಕಂಥದ್ದು, ಮಂಕು ಬೂದಿಯನ್ನು ನೇರಿಸ್ತಕ್ಕಂಥದ್ದು ಅಥವಾ ಸಾರ್ವಜನಿಕರಿಗೆ ವಂಚನೆ ಮಾಡ್ತಕ್ಕಂಥದ್ದು ಅಥವಾ ಅಲ್ಲಿರ್ತಕ್ಕಂಥ ಅಕ್ಕಿಯನ್ನು BJPಯ ಚಿಹ್ನೆ ಹಾಕ್ಕೊಂಡು ಸಾರ್ವಜನಿಕರಿಗೆ ವಿತರಣೆ ಮಾಡ್ತಕ್ಕಂಥ ಯಾವುದೇ ದುರುದ್ದೇಶ ಇಲ್ಲ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಎಲ್ಲ ಭಾವಚಿತ್ರಗಳನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಕಾಂಗ್ರೆಸ್ನ ಕೆಲವು ಸ್ನೇಹಿತರು ನನಗೂ ಸಹ ಮಾತಾಡಿದ್ದಾರೆ. ಆದರೆ ಕಾರ್ಯಕ್ರಮ ಏನಾಗಿದೆ ಅಂತಕ್ಕಂಥದ್ದು ಎಲ್ಲ ಒಂದು ಕಡೆ ಅವ್ರಿಗೂ ಸಹ ತಪ್ಪು ಗ್ರಹಿಕೆ ಆಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಅಲ್ಲಿ ಕೆಲವರಿಗೂ ಸಹ ಅಭಿಪ್ರಾಯಗಳಲ್ಲಿ ಭಿನ್ನ ಅಭಿಪ್ರಾಯಗಳು ವ್ಯಕ್ತ ಆಗಿದೆ. ಆದರೆ ಸ್ನೇಹಿತರು ಮಾಡ್ತಾ ಇರ್ತಕ್ಕಂಥ ಆರೋಪದಲ್ಲಿ ಅದಕ್ಕೆ ಸ್ಪಷ್ಟೀಕರಣ ಕೊಡೋದಕ್ಕೋಸ್ಕರನೇ ಮಾಧ್ಯಮಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಆಗಿತ್ತು. ಅಲ್ಲಿ ಎಲ್ಲೋ ಒಂದು ಕಡೆ BJPಯ ಚಿಹ್ನೆಯನ್ನು ಬಳಸಿ ರೇಷನ್ ವಿತರಣೆ ಮಾಡ್ತಕ್ಕಂಥ ಅವರೇನು ತಪ್ಪನ್ನು ಗ್ರಹಿಸಿದರೆ ಆ ರೀತಿ ಕಾರ್ಯಕ್ರಮದ ಉದ್ದೇಶ ಆಗಿರಲಿಲ್ಲ. ಗರೀಬ್ ಕಲ್ಯಾಣ ಅನ್ನ ಯೋಜನೆ ಕಾರ್ಯಕ್ರಮದಲ್ಲಿ ಏನಿವತ್ತು ಕೋವಿಡ್ ವಾರಿಯರ್ ಆಗಿ ಕೆಲಸ ಮಾಡಿದಂಥ ವ್ಯವಸಾಯ ಸೇವಕ ಸಹಕಾರ ಸಂಘದ ಸಿಬ್ಬಂದಿಗಳಿಗೆ ಅಭಿನಂದನೆಯನ್ನು OBC ಘಟಕದಿಂದ ಆಯೋಜನೆ ಮಾಡಿದಂಥ ಕಾರ್ಯಕ್ರಮ. OBC ಘಟಕದ ಬ್ಯಾನರನ್ನು ಸೊಸೈಟಿಲೇ ಮಾಡಬೇಕಂತ ಹೇಳಿರೋದ್ರಿಂದ ಸೊಸೈಟಿಗೆ ಹೋಗಿ ಬ್ಯಾನರ್ ಹಾಕ್ಕೊಂಡು ಅವ್ರಿಗೆ ಸನ್ಮಾನ ಮಾಡಿ ಬಂದಿದ್ದಾರೆ. ಅಲ್ಲಿ ಯಾವುದೇ ರೀತಿಯ ರೇಷನನ್ನು BJP ಚಿಹ್ನೆ ಹಾಕ್ಕೊಂಡಾಗಲಿ ಈ ಥರ ಯಾವುದೋ ಒಂದು ಕಡೆ ಅವ್ರು ಹೇಳೋ ಪ್ರಕಾರನೇ ಚಿಹ್ನೆಯನ್ನು ಹಾಕ್ಕೊಂಡು ಯಾರೋ ಒಂದಷ್ಟು ಜನ ಫಲಾನುಭವಿಗಳಿಗೆ ಈ ಭಾವಚಿತ್ರವನ್ನು ಹಾಕಿ ರೇಷನ್ ವಿತರಣೆ ಮಾಡಿದಂಥ ಕಾರ್ಯಕ್ರಮ ಅಲ್ಲ ಇದು. ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಬ್ಯಾನರ್ ಒಂದು ಕಡೆ, ಕಾರ್ಯಕ್ರಮದ ಅನುದಾನವನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಅಲ್ಲಿ ಸಹ ಇದನ್ನು ಹಾಕಿದ್ದಾರೆ. ಅನುದಾನ ಬಿಡುಗಡೆ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರದ ಸಂಪೂರ್ಣ ಕಾರ್ಯಕ್ರಮ ಇದು. ಹಾಗಾಗಿ ನರೇಂದ್ರ ಮೋದಿರವರ ಭಾವಚಿತ್ರವನ್ನು ಒಳಗೊಂಡಂತೆ ಇದೊಂದು ಕಾರ್ಯಕ್ರಮ ಹಾಕಿದ್ದಾರೆ. ಆರೋಪ ಮಾಡ್ತಿರೋದೇನು ಅಂತಂದ್ರೆ ನರೇಂದ್ರ ಮೋದಿರವರ ಭಾವಚಿತ್ರ ಆಗಲಿ, ಸಂಸದರ ಭಾವಚಿತ್ರ ಆಗಲಿ, ಶಾಸಕರ ಭಾವಚಿತ್ರ ಆಗಲಿ ನಮ್ದೇನು ತಕರಾರಿಲ್ಲ. ಆದರೆ ಚಿಹ್ನೆ ಹಾಕಿ ಯಾಕೆ ಈ ರೀತಿ ಒಂದು ತಪ್ಪು ಸಂದೇಶ ಹೋಗುತ್ತೆ ಸಾರ್ವಜನಿಕರಿಗೆ ಅಂತ ಅವರು ಈ ಹಿಂದೆ ಕೂಡ ಸರ್ಕಾರ ಕಿಟ್ಗಳಿಗೆ ಅವರು ಸ್ಟಿಕ್ಕರ್ಗಳು ಹಾಕಿ ಹಂಚಿದಂತ ಕೂಡ ಪ್ರಕರಣ ಇದೆ ಅಂತ ಅವ್ರು ಹೇಳ್ತಾರೆ. ಸರ್, ಈ ಹಿಂದೆ ನಡೆದಂಥ ಪ್ರಕರಣಗಳಿಗೂ ಈ ಪ್ರಕರಣಕ್ಕೂ ತುಲನೆ ಮಾಡ್ತಕ್ಕಂಥ ಪ್ರಮೇಯ ಇಲ್ಲ. ಈ ಪ್ರಕರಣ ಏನಪ್ಪ ಅಂತಂದರೆ ಇಷ್ಟೇ, ಕಾರ್ಯಕ್ರಮದ ಆಯೋಜನೆ ಮಾಡೋದ್ರಿಂದದು OBC ಘಟಕದ ಬ್ಯಾನರನ್ನು ಅಳವಡಿಸಿ ಆ ಕಾರ್ಯಕ್ರಮವನ್ನು OBC ಘಟಕದಿಂದ ಮಾಡ್ತಿದ್ದೀವಿ, ನಿಮ್ಗೊಂದು ಅಭಿನಂದನಾ ಸಮಾರಂಭ ಮಾಡ್ತಿದ್ದೀವಿ ಅಂತಕ್ಕಂಥ ಬ್ಯಾನರನ್ನು ಹಾಕಿರೋದು. ಪ್ರತಿನಿತ್ಯ ಮತ್ತೆ ಇದೇ ಕೆಲಸ ಮಾಡ್ಬೋದಲ್ಲ. ಈಗ ಆ ಕಾರ್ಯಕ್ರಮ ಮಾಡ್ಬೋದು ಅನ್ನೋದಾದ್ರೆ ವ್ಯವಸಾಯ ಸೇವಾ ಸಹಕಾರ ಪ್ರತಿನಿತ್ಯ ರೇಷನ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ BJPಯ ಬಾವುಟನ ಅಥವಾ BJPಯ ಚಿಹ್ನೆಯನ್ನು ಹಾಕೊಂಡು ರೇಷನ್ ವಿತರಣೆ ಮಾಡಿರೋ ಅದು ತಪ್ಪಾಗಿರ್ಬೋದು. OBC ಘಟಕ ರಾಜ್ಯ ಘಟಕ OBC ಇಡೀ ರಾಜ್ಯದ ಎಲ್ಲ ವ್ಯವಸಾಯ ಸೇವಾ ಸಹಕಾರ ಸಂಘದ ಸಿಬ್ಬಂದಿಗಳಿಗೆ ಅಭಿನಂದನೆ ಸಲ್ಲಿಸಿ ಅಂತಕ್ಕಂಥ ಒಂದು ಆದೇಶವನ್ನು ಕೊಟ್ಟಿದ್ದರು. ಆದೇಶದ ಪಾಲನೆ ಅನುಗುಣವಾಗಿ ಜಿಗಣಿ OBC ಘಟಕ ಒಂದು ಕಾರ್ಯಕ್ರಮವನ್ನು ಮಾಡಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಒಂದು ಸನ್ಮಾನ ಮಾಡಿದ್ದಾರೆ. ಕಾರ್ಯಕ್ರಮ ಆಯೋಜನೆ ಏನು ಮಾಡಿದ್ದಾರೆ ಅಂತ ಮಾಧ್ಯಮದವರಿಗೆ ಕೇಳಿದಾಗ ಏನು ತೋರಿಸ್ಲಿಕ್ಕೆ ಸಾಧ್ಯ? ಕಾರ್ಯಕ್ರಮ ಆಯೋಜನೆ OBC ಘಟಕ ಮಾಡ್ತಿದ್ದಾರೆ ಅಂತೇಳಿ ಈ ಬ್ಯಾನರನ್ನು ಎಲ್ಲ ಹಾಕಿ ಕಾರ್ಯಕ್ರಮ ಮುಗಿಸಿ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ವಾಪಸ್ ಬಂದಿದ್ದಾರೆ. ಇದೇ ಬ್ಯಾನರನ್ನು ಸಂಜೆವರೆಗೂ ಇಟ್ಟು ಅಲ್ಲಿ ರೇಷನ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ BJPಯವರು ರೇಷನ್ ಕೊಡ್ತಾ ಇದ್ದೀವಿ ಬನ್ನಿ ಅಂತೇಳಿ ಯಾರು ಸಹ ಆ ಕೆಳಮಟ್ಟಕ್ಕೆ ಹೋಗಿ ರಾಜಕಾರಣವನ್ನು ಮಾಡೋದ ಪ್ರಮೇಯ ಇನ್ನೂ ಜಿಗಣಿ BJPಗೆ ಬಂದಿಲ್ಲ ಅಂತಕ್ಕಂಥ ನನ್ನ ಭಾವನೆ. ಸೊಸೈಟಿ ನಾಗರಾಜ್ ಅವರು ಬ್ಯಾಂಕ್ನಲ್ಲಿ ಸಿಬ್ಬಂದಿಗಳಾಗಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಬ್ಯಾನರನ್ನು ಅವ್ರು ನೋಡಲಿಲ್ಲ. ಈ ಬ್ಯಾನರ್ನ ಹಿಂದೆಗಡೆ ಅಕ್ಕಿ ಮೂಟೆಗಳಿಗೆ ಏನು ಬ್ಯಾನರ್ ಹಾಕಿದ್ರು, ಬ್ಯಾನರನ್ನು ಮುಂದೆಗಡೆ ಕಾರ್ಯಕ್ರಮ ಆಯೋಜನೆ ಮಾಡಿದರು. ಅವರಿಗೆ ಅಭಿನಂದನೆ ಸಲ್ಲಿಸಾದ ಮೇಲೆ ನಮ್ಮ ಸ್ನೇಹಿತರುಗಳು ಹೋಗಿ ಏನು ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಈ ಬ್ಯಾನರ್ ಹಾಕಿರೋದು ನನ್ನ ಗಮನಕ್ಕೆ ಬಂದಿಲ್ಲ, ತಿಳಿದೇನಾದರೂ ತಪ್ಪಾಗಿರೋ ಕ್ಷಮಿಸ್ಬಿಡಿ ಅಂತಕ್ಕಂಥದ್ದನ್ನು ಹೇಳಿ ಅವರು ಅಲ್ಲೆಲ್ಲೋ ಒಂದು ಕಡೆ ವಿಷಯಾಂತರ ಆಗೋದು ಬೇಡ, ಪ್ರಕರಣವನ್ನು ಇಲ್ಲಿಗೆ ಕೈ ಬಿಡೋಣ ಅಂತಕ್ಕಂಥದ್ದು ಹಿತದೃಷ್ಟಿಯಿಂದ ಬ್ಯಾಂಕ್ನ ಸಿಬ್ಬಂದಿಗಳಾಗಿರ್ತಕ್ಕಂಥ ನಾಗರಾಜ್ ಅವರು ಮತ್ತು ಸುದರ್ಶನ್ ಅವರು ಆ ಪ್ರಕರಣಕ್ಕೆ ಕ್ಷಮೆಯನ್ನು ಕೇಳಿ ಅಲ್ಲೇ ಎಲ್ಲೋ ಒಂದು ಕಡೆ ಪ್ರಕರಣವನ್ನು
ಮುಕ್ತಾಯಗೊಳಿಸೋ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಅವರ ಪರವಾಗಿ ನಾವು ಇದ್ದೀವಿ ಅಂತಕ್ಕಂಥ ಮಾತನ್ನು ಸಹ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಸರ್, ಈಗ ಬೇರೆ ಕಡೆ ಇದೇ ಗರೀಬ್ ಕಲ್ಯಾಣ ಅನ್ನ ಯೋಜನೆಗಳು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಬಟ್ ಅಲ್ಲೆಲ್ಲೂ ಸಹ ಚಿಹ್ನೆಗಳನ್ನ ಈ ಥರ ಬ್ಯಾನರ್ಗಳನ್ನ ಬಳಕೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮಾತ್ರ ಈ ರೀತಿ ಯಾಕೆ? ಸರ್, ಈಗ OBC ಘಟಕ ಕಾರ್ಯಕ್ರಮವನ್ನು ಸರ್ ಸಿಂಪಲ್ ಸರ್, ಇದು ಕಾರ್ಯಕ್ರಮದ ಮುಖ್ಯ ಬ್ಯಾನರು ಇದು ಸರ್. ಕೇಂದ್ರ ಸರ್ಕಾರದ ಗರೀಬ್ ಕಲ್ಯಾಣ ಅನ್ನ ಯೋಜನೆಯ ಮುಖ್ಯ ಬ್ಯಾನರ್ ಇದು. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥದ್ದು OBC ಘಟಕ ಬೆಂಗಳೂರು ದಕ್ಷಿಣ ಮಂಡಲ. ಆಯೋಜನೆ ಮಾಡಿದಂಥವರು ನರೇಂದ್ರ ಮೋದಿಜಿಯವರ ಭಾವಚಿತ್ರವನ್ನು ಹಾಕ್ಕೊಂಡು ಇಲ್ಲೆಲ್ಲ ಒಂದು ಕಡೆ ರೇಷನ್ನ ಕೊಡ್ತಾ ಇದ್ದೀವಿ ಬನ್ನಿ ಅಂತಕ್ಕಂಥ ಸಂದೇಶ ಇಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ಇದರಲ್ಲಿ ನಮೂದು ಮಾಡಿದ್ದಾರೆ. ಈ ದೇಶದ 85 ಕೋಟಿ ಬಡ ಜನರಿಗೆ ಕಳೆದ 2 ವರ್ಷಗಳಿಂದ ಏನು ನರೇಂದ್ರ ಮೋದಿರವರ ಏನು ಉಚಿತ ರೇಷನ್ ಕೊಡ್ತಕ್ಕಂಥ ಸ್ಕೀಮ್ ಇದೆಯಲ್ಲ, ಈ ಸ್ಕೀಮನ್ನು ಕೊಟ್ಟಿದ್ದಕ್ಕೆ ಅವರಿಗೆ ಹುಟ್ಟೂರೋದಕ್ಕೆ ಅಭಿನಂದನೆಗಳು ಅಂತಕ್ಕಂಥದ್ದನ್ನು ಭಾಳ ನೀಟಾಗಿ ಹಾಕಿದ್ದಾರೆ. ಇದರಲ್ಲಿ ನಾವು ಉಚಿತವಾಗಿ ರೇಷನ್ ಕೊಡ್ತೀವಿ, ನರೇಂದ್ರ ಮೋದಿರವ್ರ ಭಾವಚಿತ್ರ ಹಾಕ್ಕೊಂಡು BJP ಚಿಹ್ನೆ ಹಾಕ್ಕೊಂಡು ನಾವು ರೇಷನ್ ಕೊಡ್ತೀವಿ ಬನ್ನಿ ಅಂತಕ್ಕಂಥದ್ದನ್ನು ಹೇಳಲಿಲ್ಲ. ಅಭಿನಂದನೆ ನರೇಂದ್ರ ಮೋದಿರವರಿಗೆ ಸಲ್ಲಿಸಿ OBC ಘಟಕದ ವತಿಯಿಂದ ವ್ಯವಸಾಯ ಸೇವಾ ಸಹಕಾರ ಸಂಘದ ಸಿಬ್ಬಂದಿಗಳಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮಕ್ಕೊಂದು ಬ್ಯಾನರನ್ನು ಹಾಕ್ಸಿರೋದು. ಇದರಲ್ಲಿ ಯಾವುದೇ ರೀತಿಯ ದುರುದ್ದೇಶ ಇಟ್ಕೊಂಡು ರೇಷನ್ ಕೊಡ್ತಿದ್ದೀವಿ, ನಾವು ಪ್ರಚಾರ ತಗೋತೀವಿ, ನರೇಂದ್ರ ಮೋದಿಯವರು ಭಾವಚಿತ್ರ ಹಾಕಿದ್ದೀವಿ, ಭಾರತೀಯ ಜನತಾ ಪಕ್ಷದ ಭಾವಚಿತ್ರ ಹಾಕಿದ್ದೀವಿ, ಬನ್ನಿ ನಾವು ರೇಷನ್ ಕೊಡ್ತೀವಿ, ನಾವು ಪ್ರಚಾರ ತಗೋಬೇಕಂತಕ್ಕಂಥ ಕೀಳುಮಟ್ಟದ ರಾಜಕಾರಣವನ್ನು ಅವರು ಮಾಡಲಿಲ್ಲ. ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಒಂದು ಬ್ಯಾನರನ್ನು ಬಳಸಬೇಕಾಯಿತು, ಆ ಬ್ಯಾನರನ್ನು ಬಳಸಿದ್ದಾರೆ. ಮಾಧ್ಯಮ ಮಿತ್ರರಿಗೆ ಮೊದಲನೇಗೆ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ ಹೇಳ್ತೀನಿ. ಏನಪ್ಪ ಅಂದರೆ ಕಳೆದ ಮಂಗಳವಾರ ನಾವು ಒಂದು ಭಾರತೀಯ ಜನತಾ ಪಾರ್ಟಿಯ ಆದೇಶದಂತೆ ನಾವೊಂದು ಸಭೆಯನ್ನು ಮಾಡಿದ್ವಿ, ಒಂದು ಸನ್ಮಾನ ಸಮಾರಂಭವನ್ನು ಮಾಡಿದ್ವಿ. ಏನಪ್ಪ ಅಂದರೆ ಈಗ ಪುನೀತ್ ಅವರು ನಿಮಗೆಲ್ಲ ಡೀಟೇಲ್ಸ್ ಎಲ್ಲ ಹೇಳಿದ್ದಾರೆ. ಏನಪ್ಪ ಅಂದರೆ ಆ ಸಮಯದಲ್ಲಿ ಕೋವಿಡ್ ಸಮಯ ಸುಮಾರು 2.5 ವರ್ಷ ಆಯ್ತು ಈಗ ಸದ್ಯಕ್ಕೆ. ಆಗಲಿಂದ ಈಗ ಈವರೆಗೂ ಕೇಂದ್ರ ಸರ್ಕಾರ ಸುಮಾರು ಒಬ್ಬ ಮನೆಯ ಕುಟುಂಬದವರೆಗೆ ಒಬ್ಬರಿಗೆ 5 kg ಆಗಿ ಇದುವರೆಗೂ ಕೊಡ್ತಾಯಿದ್ದಾರೆ. ಅದು ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಅದನ್ನೇನಪ್ಪ ಅಂದರೆ ಆ ಸಮಯದಲ್ಲಿ ನಮ್ಮ ಸೊಸೈಟಿಗಳಲ್ಲಿ ಯಾರು ಕೊಡೋದು ಭಾಳ ಸುಲಭ, ಅದನ್ನು ವಿತರಣೆ ಸರಿಯಾದ ಫಲಾನುಭವಿಗಳಿಗೆ ವಿತರಿಸೋದು ಭಾಳ ಮುಖ್ಯ. ಅದಕ್ಕೋಸ್ಕರ ನಾವೇನಪ್ಪ ಅಂದರೆ ಕಳೆದ ಮಂಗಳವಾರ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ವಿ. ಅದೇನಪ್ಪ ಅಂದರೆ ಮುಂದೆ ಅವರಿಗೆ ಆಹಾರ ಧಾನ್ಯ ವಿತರಣೆ ಮಾಡೋದ್ರಿಗೆ ಒಂದು ಸನ್ಮಾನ ಮಾಡೋದಕ್ಕೆ. ಆ ಸನ್ಮಾನ ಮಾಡಿದ್ದನ್ನು ಕೆಲವು ಮಿತ್ರರು ನೀವು ಮಾಡಿದ್ದು ಸರಿ ಇಲ್ಲ ಅಂತ ಹೇಳ್ತಾರೆ. ಅದೇನಪ್ಪ ನಾವು ಮಾಡೋದೇನಪ್ಪ ಅಂದರೆ, ನೀವು ಮಾಧ್ಯಮ ಮಿತ್ರರು ನೀವೆಲ್ಲ ಮಾಧ್ಯಮ ಇದ್ದೀರಾ, ಕೆಲವು ಸುದ್ದಿಗಳನ್ನ ಸ್ಫೋಟ ಮಾಡ್ತೀರಾ. ಮೊದಲನೇದಾಗಿ ನಾವು ಮಾಡೋದು ಈ TV ನಾವು ಮೊದಲನಾಗಿ ಈ ಸುದ್ದಿಯನ್ನು ಸ್ಫೋಟ ಮಾಡಿದ್ದೀವಿ, TV ನೇರನ್ನು ಮಾಡಿದ್ದೀವಿ, ಪಬ್ಲಿಕ್ TV ಮಾಡಿದ್ದೀವಿ, ಈ ಥರ ಹೇಳ್ತಾರೆ. ಅದಕ್ಕೋಸ್ಕರ ನಮಗೂ ಒಂದು ನೆಲೆ ಇದೆ. ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಒಂದು ಸಕ್ರಿಯ ಮೆಂಬರ್ ಆಗಿದ್ದೀವಿ. ಸಕ್ರಿಯ ಮೆಂಬರ್ ಆಗಿ ಅದ್ರ ಮುಖಾಂತರ ನಾನು OBC ಮಂಡಲದ ಬೆಂಗಳೂರು ಗ್ರಾಮಾಂತರ ಮಂಡಲದ OBC ಅಧ್ಯಕ್ಷರಾಗಿದ್ದೀವಿ. ಅಧ್ಯಕ್ಷ ಆಗಿದ್ದರಿಂದ ನನಗೆ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಆ ಕಾರ್ಯಕ್ರಮನ ಆಯೋಜನೆ ಮಾಡಿ ಏನು ಮಾಡಬೇಕಂತ ಸೊಸೈಟಿಲಿ ಅವ್ರಿಗೆ ಸನ್ಮಾನ ಮಾಡಿದ್ದೀವಿ. ಆಮೇಲೆ ಅದಕ್ಕೆ ಫಲಾನುಭವಿಗಳಿಗೂ ಒಂದಿಬ್ಬರಿಗೆ ಸನ್ಮಾನ ಮಾಡಬೇಕನ್ನೋ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ಇದರಲ್ಲಿ ಕೆಲವರು ನಮ್ಮ ಸಹೋದರ ನಮ್ಮ ಮಿತ್ರರೇ ಬೇಕಾದಷ್ಟು ಜನ ಸ್ವಲ್ಪ ಅಬ್ಜೆಕ್ಷನ್ ಅಂತಿದ್ದಾರೆ. ನೀವೆಲ್ಲ OBC ಭಾರತೀಯ ಜನತಾ ಪಾರ್ಟಿ ಹಾಕ್ಬಾರ್ದಾಗಿತ್ತು, ಸಿಂಬಲ್ ಹಾಕ್ಬಾರ್ದಾಗಿತ್ತು ಅಂತ ಬೇರೆ ಇದು ಮಾಡಿದ್ದಾರೆ. ಇದರಿಗೆಲ್ಲ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ದಯವಿಟ್ಟು ಇದನ್ನು ರಾಜಕಾರಣ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಕೊಟ್ಟಿರೋರು ಅದು ಏನು ಕೊಟ್ಟಿದ್ದಾರೆ ಫಲಾನುಭವಿಗಳು ಭಾಳ ಸಂತೋಷದಿಂದ ಎಲ್ಲ ತೊಗೊಂಡಿದ್ದಾರೆ. ನೀವು ಸುಮ್ಮನೆ ಕೆಲಸಕ್ಕೆ ಬಾರದು ಇದು ಮಾಡ್ತಾ ಇದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಭಾರತೀಯ ಜನತಾ ಪಾರ್ಟಿ ಅಂತ ಸದಸ್ಯನಾಗಿ ನಾನು ಪಾರ್ಟಿಯನ್ನು ಅಂತ ಹೇಳ್ಕೊಳ್ತಿರೋದು ನಮಗೇನಿದೆ ಅಲ್ಲಿ. ನಾವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅವ್ರಿಗೇನು ರೇಷನ್ ಕಿಟ್ ಕೊಟ್ಟು ನಮ್ಮ ಪಾರ್ಟಿ ಹೆಸರಾಕಿ ನಾವು ಯಾವುದು ಕೊಡೋಕ್ಕೆ ಹೋಗಿಲ್ಲ. ನಮಸ್ಕಾರ ಸ್ನೇಹಿತರಿದ್ದಾರೆ, ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಸುಮ್ಮನೆ ಈ ಕಾಂಗ್ರೆಸ್ನವರು ರಾಜಕೀಯ ಮಾಡಬೇಕು ಅಂತ ಮಾಡ್ತಾಯಿದ್ದಾರೆ ಅಷ್ಟೇ. ಇವಾಗ ನಾನು ಭಾರತೀಯ ಜನತಾ ಪಕ್ಷ, ನಾನು ಬಾವುಟ ಹಾಕ್ಕೊಂಡ್ರೂ ಅಷ್ಟೇ, ಬಾವುಟ ಹಾಕ್ಕೊಂಡಿದ್ರೂ ಅಷ್ಟೇ, ಚಿಹ್ನೆ ಹಾಕ್ಕೊಂಡಿದ್ರೂ ಅಷ್ಟೇ ನಾನು BJPನೇ. ಏನು ಮಾಡಿ ನಾವು ಬಾವುಟ ಹಾಕ್ಕೊಂಡು ಕೊಟ್ರೂ BJPನೇ, ಬಾವುಟ ಹಾಕ್ಕೊಂಡಿದ್ರೂ BJPನೇ. ಆ ಥರ ಇದು ಅಲ್ಲಿ ಸನ್ಮಾನ ಮಾಡೋದಕ್ಕೆ ಹೋಗಿದ್ದು. ನಾನು ಅಲ್ಲಿ ಬಾವುಟ ಹಾಕ್ಕೊಂಡಿರೋ ಅಲ್ಲಿ ಏನು ಹೇಳ್ತಾರೆ, BJPಯವರು ಸನ್ಮಾನ ಮಾಡ್ತಾರೆ ಅಂತ ಹೇಳ್ಕೊಳ್ತಾರೆ. ಇವ್ರು ಸುಮ್ಮನೆ ಹೊಟ್ಟೆಯವ್ರಿಗೆ ಏನು ಮಾಡ್ತಾರೆ, ಇವ್ರಿಗೆ ಹೆಸರು ಬಂದುಬಿಡ್ತೈತೆ, ಏನಾರ ಮಾಡಿ ಇವ್ರನ್ನ ಕೆಡಿಸ್ಬೇಕಂದ್ಬಿಟ್ಟು ಅವರು ಈ ಥರ ದುಂಡಾವರ್ತನೆ ಮಾಡಿ ಹೋಗ್ಬಿಟ್ಟು ಸೊಸೈಟಿಯಲ್ಲಿ ಗಲಾಟೆ ಮಾಡಿ ಇದು ಮಾಡಿದ್ರು. ಅಲ್ಲಿ ಹೋಗಿರೋದೇನೋ ಸನ್ಮಾನ ಮಾಡೋಕ್ಕೆ. ಏನು ಇಷ್ಟು ದಿನ ಅವರು ಕೋವಿಡ್ನಲ್ಲಿ ಅವರು ಈ ಕೋವಿಡ್ನ ಮರೆತು ಅವರು ಜನಗಳಿಗೆ ಸಹಕಾರ ಕೊಟ್ಟಿದ್ದಾರೆ, ಸಹಾಯ ಮಾಡೋರೆ. ಅವರು ಅದಕ್ಕೆ ನಾವು ಅವರಿಗೆ ಸ್ಪಂದನೆ ಮಾಡೋಣ ಅಂದ್ಬಿಟ್ಟು, ಅವ್ರು ಪ್ರೋತ್ಸಾಹ ಮಾಡೋಣ ಅಂದ್ಬಿಟ್ಟು ಅವ್ರಿಗೆ ಸನ್ಮಾನ ಮಾಡಿದ್ದೀವಿ. ಅದಕ್ಕೆ ನಾವೇನು ಅಕ್ಕಿ ಕೊಡಲಿಲ್ಲ. ಮಾಧ್ಯಮ ಮಿತ್ರರಿಗೆ ಅಭಿನಂದನೆಗಳು.
ಮತ್ತು ನಮ್ಮ ಪಾರ್ಟಿಯ ಘಟಕದವರಿಗೆ, ನಮ್ಮ ಸ್ನೇಹಿತರಿಗೆಲ್ಲ ಅಭಿನಂದನೆಗಳು. ಈಗ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಅಕ್ಕಿ ವಿತರಣೆ ಮಾಡ್ತಾ ಇರೋದು 85 ಕೋಟಿ ಜನಗಳಿಗೂ ಎಲ್ಲರಿಗೂ ಗೊತ್ತು. ಇದು ಪಕ್ಷದಿಂದ ಕೊಡ್ತಾ ಇದ್ದೀರೋ ಇನ್ನು ರಾಜಕೀಯ ಮಾಡೋವಂಥದ್ದು ಏನಿಲ್ಲ ಇಲ್ಲಿ. ಇದು ಕೋವಿಡ್ ಟೈಮಲ್ಲಿ ಸೊಸೈಟಿಲಿರೋ ವರ್ಕರ್ಸು, ಅವರು ಅಧ್ಯಕ್ಷರು ಇವರೆಲ್ಲನೂ ಪ್ರಾಣ ಲೆಕ್ಕಿಸದೆ ಅವರ ಪ್ರಾಣದ ಮೇಲೆ ಇಚ್ಛೆ ಇಲ್ದಿರ ಜನಗಳಿಗೆ ವಿತರಣೆ ಮಾಡಿದ್ರು. ಅವ್ರಿಗೊಂದು ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿಬಿಟ್ಟು ನಮ್ಮ OBC ಘಟಕದಿಂದ ನಾವೊಂದು ಪ್ರಯತ್ನ ಪಟ್ಟು ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂದ್ಬಿಟ್ಟು ಒಂದು ಸನ್ಮಾನ ಇಟ್ಕೊಂಡಿದ್ವಿ. ಸನ್ಮಾನದಲ್ಲಿ ಈ ಅಕ್ಕಿ ಕೊಡೋ ವಿಷಯದಲ್ಲಿ ಪ್ರಧಾನಮಂತ್ರಿಯವರು ಕೊಟ್ಟಿರೋ ಗರೀಬ್ ಅಕ್ಕಿ ವಿಷಯದಲ್ಲಿ ಒಂದು ಪ್ರಧಾನಮಂತ್ರಿಯವ್ರದ್ದು ಒಂದು ಬ್ಯಾನರ್ ಹಾಕಿ ಅಕ್ಕಿ ವಿತರಣೆ ಮಾಡಿದ್ದೀವಿ. ಇದರಲ್ಲಿ ಅವರು ಈ ಅಲ್ಲ ಸಲ್ಲದ ಮಾತುಗಳೆಲ್ಲ ಮಾತಾಡಿ ಇದು ಅಪವಾದ ಮಾಡೋದು ಸರಿಯಲ್ಲ. ಏನು ಗೊತ್ತಾ, ಸರಿಯಲ್ಲ. ಇದು ಏನಾದರೂ ಒಳ್ಳೆಯದಕ್ಕೆ ಉಪಯೋಗಕ್ಕೆ ಏನೋ ಸಾರ್ವಜನಿಕರಿಗೆ ಅನುಕೂಲ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಅವರು ಸಂತೋಷ ಪಡಬೇಕು. ಸಂತೋಷ ಪಡೋದು ಬಿಟ್ಬಿಟ್ಟು ಅಸೂಯೆ ಪಟ್ಟರೆ ಇದೆಲ್ಲ ಸಲ್ಲದು, ಇದೆಲ್ಲ ಆಗಬಾರ್ದು, ಇದೆಲ್ಲ ಅವ್ರಿಗೆ ಶ್ರೇಯಸ್ಸಲ್ಲ. ಆದರೂ ಅವರು ನಮ್ಗೆ ಪ್ರೋತ್ಸಾಹ ಕೊಡಬೇಕು. ಅವರೇ ಯಾವುದನ್ನ ಒಂದು ಒಳ್ಳೆ ಕೆಲಸ ಮಾಡಿದಾಗ ನಾವೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದೀವಿ. ಅವರೇ ಅರ್ಥ ಮಾಡ್ಕೊಂಡಿರ್ತಾರೆ. ಯಾಕಂದರೆ ಒಳ್ಳೆ ಕೆಲಸ ಮಾಡಿದಾಗ ಯಾವುದೇ ಪಾರ್ಟಿ ಆಗಲಿ ನಾವು ಅವ್ರಿಗೆ ಸಪೋರ್ಟ್ ಕೊಡ್ತಾ ಇದ್ದೀವಿ. ನಮಗೂ ಅವರು ಸಪೋರ್ಟ್ ಕೊಡಬೇಕು. ಆಗ ಹೋಗ್ಬಿಟ್ಟು ಅವ್ರ ಮೇಲೆ ಒಂದು ಅಧಿಕಾರಿ ಮೇಲೆ ಅಪವಾದ ಮಾಡಿ ತಪ್ಪು ಅಂತ ಒಪ್ಪಿಸೋದು, ಸಾರಿ ಅಂತ ಕೇಳೋದು ಇದೆಲ್ಲ ಸರಿಯಲ್ಲ. ಇದು ಅವ್ರಿಗೆ ಶ್ರೇಯಸ್ಸಲ್ಲ. ಇದನ್ನೆಲ್ಲ ಬಿಟ್ಟು ಮುಂದೆ ಒಳ್ಳೆ ನಡತೆಯಿಂದ ನಡೀಲಿ ಅಂತ ಹೇಳ್ಬಿಟ್ಟು ನಮ್ಮ ಪಾರ್ಟಿಯಿಂದ ಆಗಲಿ ನಮ್ಮ ಸ್ನೇಹಿತರಿಂದ ಆಗಲಿ ಅವ್ರಿಗೊಂದು ವಿಷಯ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವೊಂದು ಪ್ರೆಸ್ ಮೀಟ್ ಮಾಡಿ ನಿಮಗೆ ಒಂದು ವಿಷಯ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಮಾತಾಡಿದ್ದೀವಿ. ಏನು 26ನೇ ತಾರೀಕು ಭಾರತೀಯ ಜನತಾ ಪಾರ್ಟಿಯ OBC ಮೋರ್ಚಾದಿಂದ ಒಂದು ಕಾರ್ಯಕ್ರಮ ನೀಡುತ್ತೆ. ಆ ಕಾರ್ಯಕ್ರಮದ ಬಗ್ಗೆ ಕಾಂಗ್ರೆಸ್ನವರು ತುಂಬ ಟೀಕೆಗಳು ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ನವರು ತುಂಬ ಹತಾಶ ಭಾವದಿಂದ ಇದ್ದಾರೆ. ಕಾಂಗ್ರೆಸ್ನವರು BJPಯವರು ಏನು ಕಾರ್ಯಕ್ರಮ ಮಾಡಿದ್ದಾರೆ ಅನ್ನೋ ಕಲ್ಪನೆ ಕೂಡ ಇಲ್ದಿರ ಕೆಲವೊಂದು ವಿಚಾರಗಳನ್ನ ಕೆಲವೊಬ್ಬರ ಮೇಲೆ ಒತ್ತಡ ತೊಗೊಂಬರತಕ್ಕಂಥ ಕೆಲಸಗಳನ್ನ ಈ ಒಂದು ದಿನದ ಹಿಂದೆ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ತಂದೆ ತಾಯಿ ಇರ್ತಕ್ಕಂಥ ಪಾರ್ಟಿ. ಯಾವುದೇ ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ಯಾರು ಒಂದು ಆ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಕಾರ್ಯಕ್ರಮ ಆಗಲಿ ಅದರಲ್ಲಿ ಹಾಕ್ಕೊಳ್ಳುವಂಥದ್ದು ಪದ್ಧತಿ ಇದೆ. ಹಾಗೆ OBC ಮೋರ್ಚಾದವರು ಒಂದು ಕಾರ್ಯಕ್ರಮ ಮಾಡಬೇಕಾದಾಗ ಅವರು ಹೆಸರು ಹಾಕ್ಕೊಂಡಿರ್ತಕ್ಕಂಥದ್ದು ನಿಜ. ಏನು ಈ ಕಾರ್ಯಕ್ರಮ ಅಂತಂದರೆ, ಕಳೆದ ಕೋವಿಡ್ ಸಂದರ್ಭದಲ್ಲಿ ಆರೋಗ್ಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಯಾರು ಫ್ರಂಟ್ಲೈನ್ ವಾರಿಯರ್ಸ್ ಅಂತ ಇದ್ದರು ಅವ್ರಿಗೆಲ್ಲರಿಗೂ ಸಹ ಗೌರವವನ್ನು ಸಲ್ಲಿಸ್ಕೊಳ್ತಾ ಭಾರತೀಯ ಜನತಾ ಪಾರ್ಟಿ ಇದುವರೆಗೂ ಬರ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಏನು ಪಡಿತರ ವಿತರಣೆ ಮಾಡ್ತಕ್ಕಂಥ ಒಂದು ಸಿಬ್ಬಂದಿ ಇದ್ದಾರೆ, ಅವ್ರಿಗೂ ಸಹ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ಮಾಡಬೇಕು. ಅವರು ಸಹ ಕೊರೋನಾ ಸಂದರ್ಭದಲ್ಲಿ ತುಂಬ ಜನ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಜನರ ಸೇವೆಗೋಸ್ಕರ ಕೆಲಸ ಮಾಡಿದ್ದಾರೆ, ದುಡಿದಿದ್ದಾರೆ. ಅವ್ರಿಗೊಂದು ಆತ್ಮಸ್ಥೈರ್ಯ ತುಂಬುವಂಥ ಕೆಲಸವನ್ನು ಮಾಡುವ ನಿಟ್ಟಿನಲ್ಲಿ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಅದು. ಇವತ್ತು ಕಾಂಗ್ರೆಸ್ನವರು ಏನು ಮಾಡಿದ್ದಾರೆ, ಆ ಕಾರ್ಯಕ್ರಮನ ಯಾವುದೋ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕ್ರಮ, ಭಾರತೀಯ ಜನತಾ ಪಾರ್ಟಿಯವರು ರೇಷನ್ ವಿತರಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭ ಅಂತೇಳಿ ಜನಗಳಿಗೆ ತಪ್ಪು ಮಾಹಿತಿ ತಿಳಿಸ್ತಾ ಇದ್ದಾರೆ. ನಾನು ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ನಾವು ಯಾಕೆ ಹಾಕ್ಬಾರ್ದು, ನಾವು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮನ ಯಾಕೆ ಹಾಕ್ಬಾರ್ದು, ನಾವು ಮಾಡ್ತಾ ಇದ್ದೀವಿ ಅಂತ. ತಪ್ಪೇನಿದೆ ಅದರಲ್ಲಿ? ಜನಗಳಿಗೆ ಗೊತ್ತಾಗೋದು ಬೇಡವಾ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಂತ? ಹೊರಗಡೆ ಹಾಕೋಬೋದು ಸರ್, ಕಾರ್ಯಕ್ರಮ ನಡೆಯೋ ಜಾಗದಲ್ಲಿ ನಾವು ಕಾರ್ಯಕ್ರಮ ಬ್ಯಾನರ್ ಹಾಕ್ಕೊಬೇಕಾಗುತ್ತೆ. ಹೊರಗಡೆ ಎಲ್ಲೋ ಹಾಕುವಂಥ ಜಾಗ ಅಲ್ಲ. ಕಾರ್ಯಕ್ರಮ ಎಲ್ಲಿ ನಡೆಯುತ್ತೋ ಅಲ್ಲಿ ಬ್ಯಾನರ್ ಹಾಕಬೇಕು. ಇವತ್ತು ಪಡಿತರ ಕೇಂದ್ರ ಸರ್ಕಾರದಿಂದ 85 ಕೋಟಿ ಜನಗಳಿಗೆ ನಿರಂತರವಾಗಿ ಕೋವಿಡ್ ಸಂದರ್ಭದಲ್ಲಿ ಒಂದು ಅಕ್ಕಿ ಕೊಟ್ಕೊಂಡ್ಬರ್ತಾ ಇರ್ತಕ್ಕಂಥ ಕೆಲಸ ನಡ್ಕೊಂಡ್ಬಂದಿದೆ. ಇವತ್ತು ಯಾವುದ್ರ ಮೇಲೂ ಸಹ ನಾವು ಕೆಳಮಟ್ಟದ ರಾಜಕೀಯ ಮಾಡಿ ಅದ್ರ ಮೇಲೆ ಎಲ್ಲ ಸ್ಟಿಕ್ಕರ್ಗಳು ಅಂಟಿಸ್ಕೊಂಡು ಮೊನ್ನೆ ಕೂಡ ಆ ಥರ ಕಾರ್ಯಕ್ರಮ ನಡೆದಿರ್ತಕ್ಕಂಥದ್ದಲ್ಲ. ಅದು ತಪ್ಪಾಗಿ ಬಿಂಬಿಸೋದು ಬೇಡ, ಜನಗಳಿಗೆ ತಪ್ಪು ಮಾಹಿತಿ ಕೊಡಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ಏನು ಪಡಿತರ ವಿತರಣೆ ಮಾಡ್ತಕ್ಕಂಥ ಜಾಗದಲ್ಲಿ ಹೋಗಿ ಅವ್ರಿಗೆ ಹಾಕಿರ್ತಕ್ಕಂಥ ಬೆದರಿಕೆಗಳು, ಅವ್ರ ಕ್ಷಮೆ ಕೇಳೋ ಥರ ಮಾಡಿರ್ತಕ್ಕಂಥ ರೀತಿ ಇವೆಲ್ಲ ಒಳ್ಳೇದಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ಮೊನ್ನೆ 26ನೇ ತಾರೀಕು ಜಿಗಣಿ ಸೊಸೈಟಿನಲ್ಲಿ ಕೋವಿಡ್ ವಾರಿಯರ್ಸ್ಗೆ ಅಭಿನಂದನಾ ಸಮಾರಂಭ ಇಟ್ಕೊಂಡಿದ್ದು, ಇದು ಬರೀ ಜಿಗಣಿಗೆ ಮಾತ್ರ ಸೀಮಿತ ಆಗಿರೋದಲ್ಲ, ಇದು ರಾಜ್ಯಾದ್ಯಂತ ಎಲ್ಲ ಸೊಸೈಟಿಗಳಲ್ಲಿ ನಡ್ಕೊಂಡು ಬರ್ತಾ ಇದೆ.
ಎಲ್ಲೂ ಇಲ್ಲದೆ ಇರೋ ಅಂಥ ಅಪಸ್ವರ ಜಿಗಣಿನಲ್ಲಿ ವಿಚಾರಕ್ಕೆ ಯಾಕೆ ಅಂತ ನಮಗೂ ಗೊತ್ತಿಲ್ಲ. ಆದ್ದರಿಂದ ಇದು ಭಾರತೀಯ ಜನತಾ ಪಾರ್ಟಿ OBC ಮೋರ್ಚಾದಿಂದ ಅಭಿನಂದನೆ ಆಗಿತ್ತು. ಅದಕ್ಕೋಸ್ಕರ OBC ಮೋರ್ಚಾ ಬ್ಯಾನರ್ ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋದು ನಮಗೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಮಿತ್ರರಿಗೆ ಬೇರೆ ಮಾಡೋದಕ್ಕೇನು ಕೆಲಸ ಇಲ್ಲದೆ ಇರೋದ್ರಿಂದ ಯಾವುದ್ರಲ್ಲೋ ಒಂದು ಹುಡುಕಬೇಕು, ಅದಕ್ಕೆ ಹುಡುಕ್ತಾ ಇದ್ದಾರೆ. ಆ ಹುಡುಕೋದನ್ನು ಬಿಟ್ಟು ಅವ್ರು ಬೇರೆ ಏನಾದರೂ ಜನಗಳಿಗೆ ಒಳ್ಳೇದಾಗುವಂಥ ಕೆಲಸಗಳು ಮಾಡಿದ್ರೆ ಸಂತೋಷವಾಗಿ ನಾವು ಅವ್ರ ಜೊತೆ ಇರ್ತೀವಿ ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಕಟ್ಟ ಕಡೆಯ ವ್ಯಕ್ತಿಗೂ ಸಹ ಈ ದೇಶದಲ್ಲಿ ಸಿಗುವಂಥ ಸವಲತ್ತುಗಳು ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಹಲವಾರು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ. ಅದರಲ್ಲಿ ಈಗಾಗಲೇ ನಾವು ಲಾಸ್ಟ್ ಟೈಮ್ ಕೊರೋನಾ ಬಂದಾಗ ನಾವು ಎಷ್ಟೊಂದು ಕಷ್ಟವನ್ನು ಪಟ್ಟಿದ್ದೀವಿ ಅನ್ನೋದು ಎಲ್ರಿಗೂ ಗೊತ್ತಿರೋಂಥ ವಿಷಯ. ಆ ಒಂದು ವಿಷಯದಲ್ಲಿ ನರೇಂದ್ರ ಮೋದಿಯವರು ಒಂದು ವೈದ್ಯರಾಗಿರ್ಬೋದು ಅಥವಾ ನಮ್ಮನ್ನು ಕಾದಂಥ ಪೊಲೀಸ್ ಇಲಾಖೆ ಆಗಿರ್ಬೋದು ಅವರಿಗೆಲ್ಲ ಅಭಿನಂದನಾ ಕಾರ್ಯಕ್ರಮನ ಒಂದು ಸಲ್ಲಿಸಿ ಅಂತ ನಮ್ಮೆಲ್ರಿಗೂ ಏನು ಇಡೀ ದೇಶಕ್ಕೆ ಎಲ್ಲರೂ ಸಹ ಅದೊಂದು ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ಬೇಕಂತ ಏನು ಅವರು ಒಂದು ಮಾರ್ಗಸೂಚಿನ ಸೂಚಿಸಿದ್ರು, ಅದೇ ರೀತಿಯಾಗಿ ಎಲ್ಲರೂ ಸಹ ನಾವು ಆ ದಿನ ಆ ಕಾರ್ಯಕ್ರಮವನ್ನು ನೆರವೇರಿಸ್ಕೊಟ್ಟಿದ್ದೀವಿ. ಈಗಲೂ ಸಹ ಈ ಆಹಾರ ಏನು ನಮಗೆ ಬಹಳ ಮುಖ್ಯವಾಗಿದ್ದು, ಕೊರೋನಾ ಬಂದಾಗ ಹೊಟ್ಟೆ ಹಸುವನ್ನು ತಾಳದೆ ಯಾರೂ ಸಹ ಇರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇಡೀ ವಿಶ್ವದಲ್ಲೇ ಯಾವ ಒಂದು ಪ್ರಧಾನಿ ಕೂಡ ಈ ಒಂದು ದಿಟ್ಟ ಹೆಜ್ಜೆಯನ್ನು ತಗೊಳ್ಳಿಲ್ಲ. ಅಂಥ ಒಂದು ದಿಟ್ಟ ಹೆಜ್ಜೆಯನ್ನು ತೆಗೆದುಕೊಂಡು ಬಂದ ನಮ್ಮ ಪ್ರಧಾನಮಂತ್ರಿಯವರು ಹಲವಾರು ಕಾರ್ಯರೂಪಗಳನ್ನು ತಂದುಕೊಟ್ಟಿದ್ದಾರೆ. ಅದರಲ್ಲಿ ಈ ಆಹಾರವನ್ನು ಯಾರು ಆ ಸಮಯದಲ್ಲಿ ನೀಡಿದ್ರು ಅಂಥವ್ರೆಲ್ಲರಿಗೂ ಸಹ ಅಭಿನಂದನೆಗಳು ಸಲ್ಲಿಸುವ ಒಂದು ಕಾರ್ಯಕ್ರಮವನ್ನು ಸಹ ಜಾರಿಗೆ ತಂದಿದ್ದರು. ಈಗ ಮೊನ್ನೆ 26ನೇ ತಾರೀಕು ನಮ್ಮ ಏನು OBC ವತಿಯಿಂದ ಅಂದರೆ ಈಗ ನಮ್ಮ ಪ್ರಧಾನಮಂತ್ರಿಯವರು ಏನು ಹೇಳಿದ್ದಾರೆ ಅಂದರೆ ಒಂದೊಂದು ಕಾರ್ಯರೂಪಕ್ಕೆ ತರಬೇಕು, ಪ್ರತಿಯೊಂದು ಕಾರ್ಯಕ್ರಮವನ್ನು ಜನಗಳು ತಲುಪಬೇಕು ಅನ್ನೋ ಒಂದು ಉದ್ದೇಶದಿಂದ ಬರೀ ಆಹಾರ ಒಂದೇ ಅಲ್ಲ, ಇನ್ನೂ ಹಲವಾರು ಯೋಜನೆಗಳನ್ನು ತಂದಿದ್ದಾರೆ. ಅದರಲ್ಲಿ OBC ಆಗಿರ್ಬೋದು, SC ಮೋರ್ಚಾ ಆಗಿರ್ಬೋದು, ಯುವ ಮೋರ್ಚಾ ಆಗಿರ್ಬೋದು, ಇನ್ನೂ ಹಲವಾರು ಮೋರ್ಚಾಗಳ ವತಿಯಿಂದ ಒಂದೊಂದು ಕಾರ್ಯಕ್ರಮವನ್ನು ರೂಪಕ್ಕೆ ತರಬೇಕು ಅಂತೇಳಿ ಇದು ಪಕ್ಷದಿಂದ ಆಗಿರುವಂಥ ಒಂದು ಕಾರ್ಯಕ್ರಮ. ಇದರಲ್ಲಿ ಬಂದು ಪಕ್ಷದಿಂದ ಏನು ಅವ್ರು ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲರಿಗೂ ನೀವು ಸಹಾಯ ಮಾಡಿದಂಥವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಅಂತ. ಈ ಅಭಿನಂದನಾ ಕಾರ್ಯಕ್ರಮಕ್ಕೆ ಭಾರತೀಯ ಜನತಾ ಪಕ್ಷ ಅಂತ ಹೇಳಿ ಅಲ್ಲಿ ಆಹಾರದ ಕಿಟ್ಟನ್ನು ಹಾಕ್ಕೊಂಡು ಯಾರಿಗೂ ಆಹಾರದ ಕಿಟ್ಟನ್ನು ಹಂಚಲಿಲ್ಲ. ಬರೀ ಒಂದು ಅವ್ರಿಗೆ ಸನ್ಮಾನ ಮಾಡೋಕ್ಕೆ ಹೋದಾಗ ಅಂಥವ್ರಿಗೆ ನೀವು ಹೋಗ್ಬಿಟ್ಟು ಆ ಸನ್ಮಾನ ಮಾಡಿರೋದೇ ಸರಿಯಿಲ್ಲ ಅಂತ ಹೇಳೋದು ಆದರೆ ಎಷ್ಟು ಮಟ್ಟಿಗೆ ಸರಿ ಅಂತ ನಮ್ಗೆ ಗೊತ್ತಾಗ್ತಲ್ಲ. ಮುಂಬರುವಂಥ ದಿನಗಳಲ್ಲಿ ದಯವಿಟ್ಟು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳು ಬಂದಾಗ ಎಲ್ಲರೂ ಸಹ ಇಡೀ ದೇಶದ ಜನ ಎಲ್ಲರೂ ಸಹ ಸಹಾಯ ಮಾಡುವಂಥ ಸಮಯದಲ್ಲಿ ನೀವೇ ಆದಂಥ ಒಂದು ಕಾನೂನನ್ನು ಕೈಗೆತ್ತಿಕೊಳ್ಳೋಕೆ ಹೋಗಬೇಡಿ. ಇದು ಸಾರ್ವಜನಿಕವಾಗಿ ಸಹಾಯ ಮಾಡಿದಂಥವ್ರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿರೋದು. ದಯವಿಟ್ಟು ಇದನ್ನು ಗಮನದಲ್ಲಿಟ್ಕೊಂಡು ಮುಂಬರುವಂಥ ದಿನಗಳಲ್ಲಿ ಒಂದು ಒಳ್ಳೆಯ ನಿರ್ಧಾರಗಳನ್ನು ತಗೊಳ್ಳಿ ಅಂತ ಹೇಳ್ತಾ ನಮ್ಮ ಪ್ರಧಾನಮಂತ್ರಿಯವರು ತಂದಂಥ ಒಂದು ಎಲ್ಲ ಜಾರಿಗಳು ಒಳ್ಳೆಯದಾಗಲಿ ಅಂತೇಳಿ ನಮ್ಮ BJP ಪಾರ್ಟಿ ವತಿಯಿಂದ OBC ಮೋರ್ಚಾ ವತಿಯಿಂದ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಏನು ಈ ದೇಶದ ಕೋವಿಡ್ ಸಂದರ್ಭದಲ್ಲಿ 2 ವರ್ಷಗಳಿಂದ ಮಾನ್ಯ ಪ್ರಧಾನಮಂತ್ರಿಗಳು 85 ಕೋಟಿ ಜನಗಳಿಗೆ ಏನು 2 ವರ್ಷದ ಅನ್ನ ಪ್ರತಿಯೊಬ್ಬ ವ್ಯಕ್ತಿಗೂ 5 kg ಅಕ್ಕಿ ವಿತರಣೆ ಮಾಡ್ತಾಯಿದ್ದಾರೆ. ಅದೊಂದು ಕಾರ್ಯಕ್ರಮ ಜನಗಳಿಗೆ ತಿಳಿಸ್ಬೇಕು. ಈಗೇನು ಈ ಪರಿಸ್ಥಿತಿಗಳಲ್ಲಿ ಪಕ್ಕದ ಶ್ರೀಲಂಕಾ ಏನು ಗತಿ ಹಿಡಿದಿದೆ ಮತ್ತು ನೇಪಾಳ ಕೆಲವೊಂದು ರಾಷ್ಟ್ರಗಳು ಯಾವ ಅಧೋಗತಿ ಹಿಡಿದಿದೆ. ಆದರೆ ಈ ದೇಶದಲ್ಲಿ ಮಾನ್ಯ ನರೇಂದ್ರ ಮೋದಿಯವರು ಇರೋದ್ರಿಂದ ಪ್ರತಿಯೊಬ್ಬರಿಗೂ ಅನ್ನ ಸಿಗ್ತಿದೆ ಹಾಗೂ ದೇಶ ಒಂದು ಉನ್ನತ ಸ್ಥಾನ ಮಾಡ್ಕೊಂಡು ಹೋಗ್ತಾಯಿದೆ. ಅದರಲ್ಲೂ ಕಾಂಗ್ರೆಸ್ನವ್ರು ರಾಜಕೀಯ ಮಾಡ್ತಾಯಿದ್ದಾರೆ. ನಮ್ಮ ಕಾಂಗ್ರೆಸ್ನವ್ರ ಮುಖಂಡರು ಹೇಳಿದ್ರು 60 ವರ್ಷದಿಂದ ನಾವು ಕಟ್ಕೊಂಡ್ಬಂದಿದ್ದೀವಿ, ನಮ್ಮದು ಆದರೆ ನಾವು ಯಾರೂ ಪ್ರಚಾರ ಮಾಡಲಿ ಅಂತ. ಆದರೆ ಮಾನ್ಯ ಸಿದ್ದರಾಮಯ್ಯವ್ರು 7 kg ಕೊಟ್ಟಿದ್ದೆ, ನಾವು ಕೊಟ್ಟಿದ್ದೀವಿ ಈಗ ಹೇಳ್ಕೊಂಡ್ಬರ್ತಾಯಿದ್ದಾರೆ. 85 ಕೋಟಿ ಜನಗಳು ಕೊಡ್ತಾಯಿದ್ದಾರೆ. ನಾವು ಕರ್ನಾಟಕದ 6.5 ಕೋಟಿ ಜನಗಳು ಕೊಟ್ಟಿದ್ದಕ್ಕೆ ನಾವು ಕೊಟ್ಟಿದ್ದು ಅಂತ ಹೇಳ್ತಾರೆ. ಆದರೆ ಮಾನ್ಯ ಪ್ರಧಾನಮಂತ್ರಿಗಳು 85 ಕೋಟಿ ಇಡೀ ದೇಶಕ್ಕೆ ಅನ್ನ ಕೊಡ್ತಾಯಿದ್ದಾರೆ. ಅದನ್ನು ನಾವು ಬಿಂಬಿಸೋದಲ್ಲಿ ಏನು ತಪ್ಪಿದೆ? ಪ್ರಧಾನಮಂತ್ರಿಗಳು BJP ಪಾರ್ಟಿಯವರು, BJP ಪಾರ್ಟಿಯಿಂದ ಆಗಿ ಬಂದಿರುವಂಥ ಪ್ರಧಾನಿ ಅವರು ಶಾಲು ಹಾಕ್ಕೊಂಡ್ರಷ್ಟು ಆಗ್ತಿದ್ದರಷ್ಟು BJP ಅಂತ ಹೇಳ್ತಾರೆ. ಅದರಿಂದ ನಾವು ಒಂದು OBC ಮೋರ್ಚಾದ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಏನು ಕೋವಿಡ್ ಸಮಯದಲ್ಲಿ ಅಕ್ಕಿ ಕೊಡೋಂಥ ಇವರಿದ್ದರು, ಅವ್ರಿಗೊಂದು ಸನ್ಮಾನ ಮಾಡೋ ಮುಖಾಂತರ ನಾವು ಒಂದು ಶ್ಲಾಘನೆಗೆ ಹೋಗಿದ್ವಿ. ಅದಕ್ಕೋಸ್ಕರ ಅವ್ರ ಮೇಲೆ ಹೋಗಿ ನೀವು ಸಾರಿ ಕೇಳಬೇಕು, ತಪ್ಪಾಗಿದೆ, ಅದೆಲ್ಲ ಒಂದು ಅನುಚಿತ ವರ್ತನೆ. ಏನು ನಮ್ಮ ಮುಖಂಡರು ಹೇಳ್ತಾಯಿದ್ರು ನಾವು 16 ಸೀಟ್ ಗೆದ್ದಿರೋದು ನಾವು ಹತಾಶ ನಾವಾಗಿಲ್ಲ. ಇದೇ 16 ಸೀಟು ಮತ್ತು ಮುಂದೆ MLA ಎಲೆಕ್ಷನ್ ಬರ್ತಿದ್ದೆ, ಠೇವಣಿಗಳು ಮತ್ತು ಬಹುಮತ MLA ಎಲೆಕ್ಷನ್ ಬರ್ತಿದ್ದಾಗ ಕಾದು ನೋಡೋಣ. ನಾವು BJP ಅವರು ಸುಮಾರು ಮುಖಂಡರಿದ್ದೀವಿ. ಇದೇ ಒಂದು ಫಲಿತಾಂಶ MLA ಎಲೆಕ್ಷನ್ ಬರ್ತಿದ್ದಾಗ ಕಾದು ನೋಡ್ತೀವಿ. ಹಾಗೂ ಕಾಂಗ್ರೆಸ್ನವರು ಈ ಕೆಳಮಟ್ಟದ ರಾಜಕೀಯ ಬಿಟ್ಟು ಇನ್ನು ಊರಿನ ಅಭಿವೃದ್ಧಿ ಆಗೋದ ಕಡೆ ಹೆಚ್ಚು ಗಮನ ಕೊಟ್ಟು ನಾವು ಬೇಕಾದ್ರೆ ಸಪೋರ್ಟ್ ಮಾಡ್ತೀವಿ. ಊರಿನ ಅಭಿವೃದ್ಧಿ ವಿಚಾರದಲ್ಲೇ ಇಂಥ ವಿಚಾರಗಳು ಇಟ್ಕೊಂಡು ಮಾಡಲಿ. ಈ ಥರ ಅಕ್ಕಿ ಕೊಡೋ ವಿಚಾರದಲ್ಲೆಲ್ಲ ಗಲಾಟೆ ಮಾಡೋದು ಈ ಥರ ಮಾಡೋದು ತಪ್ಪು ಅಂತ ಹೇಳ್ತೀನಿ.